ರಾಷ್ಟ್ರೀಯ ಹೆದ್ದಾರಿ 66ರ ಕಾಪಿಕಾಡು ಕುಂಪಲ ಬೈಪಾಸ್ ನಡುವೆ ಶುಕ್ರವಾರ ದೇಶದ ಪ್ರತಿಷ್ಠಿತ ವಾಣಿಜ್ಯ ಮಳಿಗೆ ಡಿಮಾರ್ಟ್ ಶುಭಾರಂಭಗೊಳ್ಳಲಿದ್ದು, ಇದರ ಸನಿಹವೇ ಹೈವೇ 66 ಎಂಬ ಐಸ್ ಕ್ರೀಂ ಪಾರ್ಲರ್ ಆರಂಭಕ್ಕಿಂತ ಮುಂಚಿತವಾಗಿ ಅರ್ಚಕರಾದ ಮನೋಜ್ ಭಟ್ ಗಣಪತಿ ಹೋಮ ಮತ್ತು ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದರು. ನೂತನ ಐಸ್ ಕ್ರೀಂ ಪಾರ್ಲರ್ ಅನ್ನು ನ್ಯಾಯವಾದಿ ಮತ್ತು ಮಾಜಿ ಕಾರ್ಪೊರೇಟರ್ ಎಸಿ ವಿನಯರಾಜ್ ಉದ್ಘಾಟಿಸಿದ್ದಾರೆ. ನಂತರ ಅವರು ಐಸ್ ಕ್ರೀಂ ಹಾಗೂ ಜ್ಯೂಸ್ ಐಟಂಗಳನ್ನು ಸವಿದ್ರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಂತೋಷದ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಈ ಕಾಪಿಕಾಡು ಪ್ರದೇಶದಲ್ಲಿ ಐಡಿಯಲ್ ಏನು ಐಸ್ ಕ್ರೀಮ್ ಇದೆ, ಇದು ಬಹಳ ವಿಶ್ವದಾದ್ಯಂತ ತುಂಬ ಪ್ರಸಿದ್ಧವಾದಂಥ ಒಂದು ಐಸ್ ಕ್ರೀಮು. ಅದರ ಒಂದು ಡೀಲರ್ಶಿಪ್ಪನ್ನು ಇವತ್ತು ನಮ್ಮ ಆನಂದ್ ಅವರ ಮಗ ಸಾಗರ್ ಅವರು ಇವತ್ತು ಈ ಉದ್ಯಮವನ್ನು ನಡೆಸಲಿಕ್ಕೆ ಇವತ್ತು ಮುಂದಾಗಿರುವಂಥದ್ದು ಬಹಳ ಸಂತೋಷ ಕೊಡುವಂಥ ಒಂದು ವಿಚಾರ. ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದರ ಹತ್ತಿರವೇ ಇವತ್ತು ಡಿಮಾರ್ಟ್ ಕೂಡ ಇವತ್ತು ಓಪನ್ ಆಗುವಂಥದ್ದು ಬಹಳ ಶುಭ ದಿನ, ಒಳ್ಳೆಯ ದಿನ. ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಐಡಿಯಲ್ ಏನು ಐಸ್ ಕ್ರೀಮ್ ಪಾರ್ಲರ್ ಏನು ಇವರು ಇವತ್ತು ಆರಂಭ ಮಾಡಿದ್ದಾರೆ, ಬಹಳ ಎತ್ತರಕ್ಕೆ ಯಶಸ್ಸನ್ನು ಕಾಣಲಿಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತಾ ಇದ್ದೇನೆ. ಅದು ಮಾತ್ರ ಅಲ್ಲದೆ ಇವತ್ತು ಒಬ್ಬ ಸಾಗರ್ ಒಬ್ಬ ವಿದ್ಯಾವಂತ ಒಬ್ಬ ಹುಡುಗ ಇದ್ದಾನೆ. ಇವತ್ತು ವಿದ್ಯಾವಂತರು ಕೆಲಸವನ್ನು ಕೇಳಿಕೊಂಡು ಹೋಗುವಂಥವರನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಆದರೆ ಕೆಲಸವನ್ನು ಕೇಳದೆ ಕೆಲಸವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಒಬ್ಬ ಯುವ ಉದ್ಯಮಿಯಾಗಿ ಮುಂದಕ್ಕೆ ಬರಬೇಕು ಅಂತೇಳಿ ಬಹಳ ಶ್ರಮಪಟ್ಟು ಇವತ್ತು ಬಂದಿರುವಂಥದ್ದು. ಇವರ ಶ್ರಮ ಮುಂದಕ್ಕೆ ಯಶಸ್ಸನ್ನು ಖಂಡಿತವಾಗಿ ಕಾಣ್ತದೆ ಎನ್ನುವಂಥ ಒಂದು ಸಂತೋಷ. ಇವತ್ತು ಸುಮಾರು 15ರಿಂದ 20 ಜನ ಏನು ಯುವಕರು ಯುವತಿಯರಿದ್ದಾರೆ, ಅವರಿಗೆ ಕೆಲಸವನ್ನು ಕೊಡುವಂಥ ಒಂದು ಉತ್ತಮವಾದಂಥ ಒಂದು ಭಾಗ್ಯ ಇವತ್ತು ಸಾಗರ್ ಇವತ್ತು ಮಾಡಿದ್ದಾರೆ. ಇದು ಸಮಾಜಕ್ಕೆ ಪೂರಕವಾಗಿ ನಮ್ಮ ಇಲ್ಲಿಯ ನಿರುದ್ಯೋಗ ಸಮಸ್ಯೆಯನ್ನು ಕೂಡ ಇವತ್ತು ನಿವಾರಣೆ ಮಾಡುವಂಥ ಇವತ್ತು ಸಾಗರ್ ಈ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ಈ ಒಂದು ಉದ್ಯಮ ಏನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಔಟ್ಲೆಟ್ಗಳನ್ನು ಹಾಕುವುದರ ಮೂಲಕ ಹೆಚ್ಚಿನ ಯುವತಿಯರಿಗೆ ಕೆಲಸವನ್ನು ಕೊಡುವುದರ ಮೂಲಕ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡುವಂಥ ಭಾಗ್ಯ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಅವರ ಹೈವೇ 66 ಐಸ್ ಕ್ರೀಮ್ ಪಾರ್ಲರ್ ಈ ಯೂನಿಟ್ನ ಹೆಸರನ್ನು ಹಾಕಿದ್ದಾರೆ. ಈ ಒಂದು ಹೈವೇ 66 ಏನು ಈ ಒಂದು ಪಾರ್ಲರ್ ಇದೆ, ಇನ್ನೂ ಕೂಡ ಅನೇಕ ಬ್ರಾಂಚ್ಗಳನ್ನು ಹಾಕುವುದರ ಮೂಲಕ ಇವರ ಯಶಸ್ಸು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ಲಿ ಅಂತ ನಾನು ಭಗವಂತನಲ್ಲಿ ಇವತ್ತು ಬೇಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರ ಪಿತಾಶ್ರೀ ಇದ್ದಾರೆ, ಮಾತೃಶ್ರೀ ಇದ್ದಾರೆ, ಸಹೋದರ ಪ್ರಜ್ವಲ್ ಇದ್ದಾರೆ. ಇವರು ಎಲ್ಲರೂ ಕೂಡ ನನ್ನ ಬಹಳ ಹೃದಯಕ್ಕೆ ಹತ್ರ ಇರುವಂಥವರು, ಒಂದು ಕುಟುಂಬ ಸದಸ್ಯರಾಗಿ ನನ್ನನ್ನು ಕಾಣುವಂಥವರು. ಅವರಿಗೆ ದೇವರು ಶುಭವನ್ನು ಹಾರೈಸಲಿ ಅಂತ ಹೇಳಿ ನಾನು ಹಾರೈಸ್ತಾ, ಸಂಸ್ಥೆಯ ಮಾಲಕರ ಪಿತಾಶ್ರೀ ಆನಂದ್ ಈ ಸಂದರ್ಭ ಸಂಸ್ಥೆಯ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು. ಮಾತಾಶ್ರೀ ನಾಗರತ್ನ ಧನ್ಯವಾದವಿದ್ದರು. ಮಾಲಕರಾದ ಪ್ರೇಮ್ ಸಾಗರ್, ಸಹೋದರ ಪ್ರಜ್ವಲ್, ಮಂಜೇಗೌಡ, ರತ್ನ, ಅರುಣ ಮುಂತಾದವರು ಈ ವೇಳೆ ಹಾಜರಿದ್ದರು.